ಬರ್ತ್ಡೇ ಅಥವಾ ಹುಟ್ಟುಹಬ್ಬ ಅಂತಂದ್ರೆ ಒಂದು ರೀತಿ ಸಂಭ್ರಮ. ಆ ಒಂದು ದಿನ ನಮ್ಮ ದಿನ ಅನ್ನುವಂತೆ ನಾವು ಜೀವಿಸ್ತೇವೆ. ಉಡುಗೊರೆಗಳು, ಹೊಸ ಬಟ್ಟೆ, ಹೀಗೆ ಮಕ್ಕಳಂತೆ ಉತ್ಸಾಹದಿಂದ ಆಚರಿಸೋದು ಇದೆ. ಜೊತೆಗೆ ಸ್ನೇಹಿತರ ಜೊತೆಗೆ ಪಾರ್ಟಿ. ಸೊ ಸದ್ಯ ಯುವ ಜನರ ಇದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಹೀಗಿರುವಾಗ ಅಮೆರಿಕದ ಮಹಿಳೆಯೊಬ್ಬರು ಭಾರತದಲ್ಲಿ ನಾನು ಯಾವತ್ತೂ ಸಹ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ದಾರೆ. ಕ್ರಿಸ್ಟಿನ್ ಫಿಶರ್ ಅನ್ನೋ ಅಮೆರಿಕದ ಮಹಿಳೆ ಹಲವು ವರ್ಷಗಳಿಂದ ಭಾರತದಲ್ಲಿ ವಾಸಿಸ್ತಿದ್ದಾರೆ. ಭಾರತ ಅಂದರೆ ತನಗಿಷ್ಟ ಅಂತ ಸಹ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಮಾತ್ರ ನಾನು ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಭಾರತದಲ್ಲಿ ಹುಟ್ಟುಹಬ್ಬವನ್ನು ವಿಚಿತ್ರವಾಗಿ ಆಚರಿಸಲಾಗುತ್ತೆ. ಆದ್ರಿಂದ ಈ ದಿನ ತನ್ನ ತವರು ದೇಶ ಅಮೆರಿಕದ ನೆನಪಾಗತ್ತೆ ಅಂತ ಫಿಶರ್ ಹೇಳಿದ್ದಾರೆ. ಸೊ ಈ ಹಿಂದೆ ಹಲವು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಭಾರತದ ಬಗ್ಗೆ ಉತ್ತಮ ಅಭಿಪ್ರಾಯ ಹೇಳಿದವರು ಫಿಶರ್. ಅಷ್ಟು ಮಾತ್ರ ಅಲ್ಲ, ಭಾರತಕ್ಕೆ ಬಂದು ಮರಳಿ ಅಮೆರಿಕಾಗೆ ಹೋಗಿದ್ದವರು ಭಾರತನೇ ನೆಮ್ಮದಿ ಅಂತ ಅನಿಸಿ ತಮ್ಮ ಆಸ್ತಿಗಳನ್ನು ಮಾರಿ ಇಬ್ಬರು ಹೆಣ್ಣುಮಕ್ಕಳು, ಪತಿ ಸಹಿತ ಇಡೀ ಕುಟುಂಬವೇ ದೆಹಲಿಯಲ್ಲಿ ನೆಲೆಸಿದ್ದಾರೆ. ಇನ್ನು 3ನೇ ಮಗಳಿಗೆ ಇಲ್ಲೇ ಜನ್ಮವನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಹೆಣ್ಣು ಮಗುವೊಂದನ್ನು ದತ್ತು ಪಡೆದಿದ್ದಾರೆ. ಇನ್ಸ್ಟಾಗ್ರಾಮ್ ಪ್ರಯಾಣದ ಅನುಭವಗಳನ್ನು ಹಂಚ್ಕೊಳ್ತಿರ್ತಾರೆ. ಆದರೆ ಈಗ ಭಾರತದಲ್ಲಿ ಹುಟ್ಟುಹಬ್ಬ ಆಚರಿಸೋದಿಲ್ಲ, ಹುಟ್ಟುಹಬ್ಬ ಬಂದಾಗ ಅಮೆರಿಕ ನೆನಪಾಗತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಏನು ಅನ್ನೋದನ್ನ ಫಿಶರ್ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. Okay, so tomorrow's my birthday, and there is a big difference for how birthdays are celebrated in US versus India. Now, when some of my friends want to go out and celebrate my birthday here in India, I'm always a little bit hesitant. But why? Because in India, you are expected to pay for all of your friends on your birthday. If it is your birthday, then the expectation is that you are the one paying. Now, this makes no sense to me because in America, if it's your birthday, people want to celebrate you, not the other way around. In the US, if it is your birthday, you are expected to never pay on your birthday because people want to treat you. In fact, all your friends and family will throw the party and they will chip in to make sure that you don't pay. In the US, most restaurants will give you either a free dessert or a free drink or sometimes even a free entree on your birthday because that's how it should be. You should be treated on your birthday. And if I'm completely honest, I don't really like celebrating my birthday here because it feels like it puts a really big burden on the person whose birthday it is. So what do you think? Is this a tradition that needs to change or what? ಫಿಶರ್ ಹೇಳುವಂತೆ ಭಾರತದಲ್ಲಿ ಮತ್ತು ಅಮೆರಿಕಾದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸೋ ವಿಧಾನಗಳಲ್ಲಿ ತುಂಬ ವ್ಯತ್ಯಾಸ ಇದೆಯಂತೆ. ಇಲ್ಲಿ ನನ್ನ ಸ್ನೇಹಿತರು ನನ್ನ ಹುಟ್ಟುಹಬ್ಬದ ದಿನ ಪಾರ್ಟಿಗೆ ಹೋಗೋಣ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹಿಂಜರಿತೇನೆ, ಯಾಕಂತಂದರೆ ನಾನೇ ಬಿಲ್ಲನ್ನು ಪಾವತಿಸಬೇಕು. ಆದರೆ ಇದು ನನಗೆ ಅರ್ಥ ಆಗೋದಿಲ್ಲ. ಆದರೆ ಅಮೆರಿಕಾದಲ್ಲಿ ನಮ್ಮ ಹುಟ್ಟುಹಬ್ಬದ ದಿನ ನಾವು ಆಚರಣೆಯನ್ನಷ್ಟೇ ಮಾಡೋದು, ಬಿಲ್ ಹಣವನ್ನು ನಮ್ಮಿಂದ ಪಡೆಯೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅಮೆರಿಕಾದಲ್ಲಿ ನಿಮ್ಮ ಹುಟ್ಟುಹಬ್ಬದ ದಿನ ಎಂದಿಗೂ ಸಹ ನೀವು ಹಣವನ್ನು ಪಾವತಿಸಬೇಕಾಗಿಲ್ಲ. ನೀವು ಹಣವನ್ನು ಪಾವತಿಸಬೇಕು ಅನ್ನೋ ನಿರೀಕ್ಷೆ ನಿಮ್ಮ ಸ್ನೇಹಿತರಿಗೆ ಇರೋದು ಇಲ್ಲ. ಸೊ ವಾಸ್ತವವಾಗಿ ಸ್ನೇಹಿತರು ತಮ್ಮ ಕುಟುಂಬದವರು ಪಾರ್ಟಿಯನ್ನು ಆಯೋಜಿಸ್ತಾರೆ. ಸೊ ನಿಮ್ಮ ವಿಶೇಷ ದಿನದಂದು ನೀವು ಯಾವುದಕ್ಕೂ ಸಹ ಖರ್ಚು ಮಾಡೋಕೆ ಬಿಡೋದಿಲ್ಲ ಅಂತ ತಿಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹುಟ್ಟುಹಬ್ಬದ ದಿನ ಅಮೆರಿಕಾದಲ್ಲಿ ರೆಸ್ಟೋರೆಂಟ್ಗಳು ಸಹ ಉಚಿತವಾಗಿ ಸಿಹಿ ತಿನಿಸು ಅಥವಾ ಇತರೆ ಯಾವುದಾದ್ರೂ ಒಂದು ಆಹಾರವನ್ನು ನೀಡುತ್ತೆ ಅಂತ ಹೇಳ್ತಾರೆ ಫಿಶರ್. ಸೊ ಅಮೆರಿಕಾದಲ್ಲಿ ನಮ್ಮ ಹುಟ್ಟುಹಬ್ಬ ಆದರೆ ನಾವು ಹೋದಂಥ ರೆಸ್ಟೋರೆಂಟ್ಗಳಲ್ಲಿ ಉಚಿತವಾಗಿ ಸಿಹಿ ತಿನಿಸು ಅಥವಾ ಯಾವುದಾದ್ರೂ ಒಂದು ಪಾನೀಯ ಅಥವಾ ಇತರೆ ಆಹಾರವನ್ನು ನೀಡಲಾಗತ್ತೆ. ಆದರೆ ಭಾರತದಲ್ಲಿ ಹಾಗಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ನನ್ನ ಹುಟ್ಟುಹಬ್ಬವನ್ನ ಇಲ್ಲ ಆಚರಿಸೋಕೆ ನನಗೆ ಇಷ್ಟ ಇಲ್ಲ, ಯಾಕಂತಂದ್ರೆ ಇಲ್ಲಿ ಯಾರ ಹುಟ್ಟುಹಬ್ಬನೋ ಅವರ ಮೇಲೇನೆ ಹೊರೆ ಹಾಕಲಾಗತ್ತೆ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಸದ್ಯ ಕ್ರಿಸ್ಟನ್ ಫಿಶರ್ ಪೋಸ್ಟ್ ಸುದ್ದಿಯಲ್ಲಿದೆ. ಕೆಲ ನೆಟ್ಟಿಗರು ಹೌದು, ಕ್ರಿಸ್ಟನ್ ಹೇಳೋದು ಸರಿ, ಭಾರತದಲ್ಲಿ ಈ ವಿಚಾರದಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೂ ಕೆಲವರು ನಾವು ಉಡುಗೊರೆಯನ್ನು ಕೊಡ್ತೇವೆ, ಅದಕ್ಕೆ ಪ್ರತಿಯಾಗಿ ಅವರು ಪಾರ್ಟಿಯನ್ನು ಕೊಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು 3 ದಿನಗಳ ಹಿಂದಿನ ಈ ಪೋಸ್ಟ್ಗೆ 12,274 ಲೈಕ್ಸ್ ಬಂದಿದೆ. 3 ಲಕ್ಷಕ್ಕೂ ಅಧಿಕ ಮಂದಿ ಈ ವಿಡಿಯೋವನ್ನು ನೋಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.